ಆದರೆ ನಂಬಿಕೆಯನ್ನು ಸಂಪಾದಿಸಿಕೊಳ್ಳುವ ಪ್ರಯಾಸವನ್ನು ನೀನು ಮಾಡು. ನಂಬಿಕೆಯ ಪ್ರಯಾಸವನ್ನು ಮಾಡುವಂತ ಸಂಪಾದಿಸಿಕೊಳ್ಳುವಂತ ಪ್ರಯಾಸವನ್ನು ನೀನು ಮಾಡು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. 12ನೇ ವಾಕ್ಯ ನೋಡ್ರಿ ಏನ್ ಬರ್ದಿದೆ. ಕ್ರಿಸ್ತ ನಂಬಿಕೆ ಉಳ್ಳುವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ನೀನು ಮಾಡು, ನಿತ್ಯ ಜೀವನವನ್ನು ಸಂಪಾದಿಸಿಕೊಳ್ಳು. ಅದಕ್ಕಾಗಿ ನೀನು ಕರೆಯಲ್ಪಟ್ಟಿದ್ದಿ. ದೇವರು ನಿಮ್ಮನ್ನು ಯಾಕೆ ಕರೆದಿದ್ದ ಅಂದ್ರೆ ನಂಬಿಕೆಯ ಶ್ರೇಷ್ಠ ಒಂದು ಕಾರಣ ಏನಂದ್ರೆ ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡೋದಕ್ಕಾಗಿ. ಅಂದ್ರೆ ಇವತ್ತು ಒಂದು ಹೋರಾಟ ನಡೀತಾ ಇದೆ. ಟೈಮ್ ಇದ್ರೆ ಇವತ್ತು ಅಥವಾ ನಾಳೆ ಈ ನಂಬಿಕೆ ಟಾಪಿಕ್ ನಲ್ಲಿ ಒಂದು ಅಂಶವನ್ನು ನಾವು ಸಂಕ್ಷಿಪ್ತವಾಗಿ ನೋಡಿಕೊಳ್ಳೋಣ. ನಂಬಿಕೆಯ ಶ್ರೇಷ್ಠ ಹೋರಾಟ ಹೇಗೆ ಮಾಡುವುದು ಎಂಬುದಾಗಿ. ಟೈಮ್ ಇದ್ರೆ ಇವತ್ತು, ಇಲ್ಲಂದ್ರೆ ನಾಳೆ ನಾವು ಅದನ್ನು ನೋಡಿಕೊಳ್ಳೋಣ. ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡು ಎಂಬುದಾಗಿ ಪೌಲನು ಇಲ್ಲಿ ತಿಮೋತಿಗೆ ಹೇಳ್ತಾ ಇದ್ದಾನೆ. ಪ್ರಿಯರೇ, ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ತಿಮೋತಿಯನ್ನು ಬಂದು ಪೌಲನು ಎಫಿಷಿ ಎಂಬಂತ ಸ್ಥಳದಲ್ಲಿ ಆತನನ್ನು ಇಟ್ಟಿದ್ದಾನೆ. ಎಫಿಷಿ ಎಂತ ಸ್ಥಳ? ಇತಿಹಾಸ ಹೇಳುತ್ತದೆ ಅದು ವಿಗ್ರಹಾರಾಧನೆಯಿಂದ ತುಂಬಿರುವಂತಹ ಒಂದು ಸ್ಥಳ. ಆ ಸ್ಥಳದಲ್ಲಿ ಪೌಲನು ಏನ್ ಮಾಡಿದ್ದಾನೆ? ತಿಮೋತಿಯನ್ನು ಇಟ್ಟಿದ್ದಾನೆ. ಇವತ್ತು ಅನೇಕರಿಗೆ ನಮ್ಮಲ್ಲಿ ನಾವು ಇರುವ ಸ್ಥಳ ಇಷ್ಟ ಆಗುವುದಿಲ್ಲ. ನಾವು ಇರುವ ಸ್ಥಳ ಇಷ್ಟ ಆಗೋದಿಲ್ಲ. ಅಯ್ಯೋ, ನನಗೆ ಬಹಳ ಮಂದಿ ಹೇಳ್ತಾರೆ, ನಿಮ್ಗೇನ್ರಿ ಬೆಳ್ಳಾರಿ ಚೆನ್ನಾಗಿ ಐತ್ರಿ ಅಂತ ಹೇಳ್ತಾರೆ. ನಮ್ಮ ಮಿಷನರಿಗಳೆಲ್ಲ ಹಳ್ಳಿ ಪಳ್ಳಿಯಲ್ಲಿ ಹೋಗಿ ಸೇವೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಿಮ್ಗೇನ್ರಿ ಬೆಳ್ಳಾರಿ ಚೆನ್ನಾಗಿ ಐತಿ ಅಂತ. ಬೆಳ್ಳಾರಿ ಬಂದು ಏನ್ ಹೇಳ್ತಾರೆ? ಶ್ರೀನಿವಾಸ್ ಪಾಸ್ಟರ್ಗೆ, ನಿಮ್ಗೇನ್ರಿ ದುಬೈ ಚೆನ್ನಾಗಿದೆ ಅಂತಾರೆ. ಒಂದು ಮಾತಿದೆ ಕನ್ನಡದಲ್ಲಿ, ತೆಲುಗುನಲ್ಲಿದೆ, ಅದನ್ನ ಹೇಳಿದ್ರೆ ಎಲ್ಲರೂ ನನ್ಗೆ ಬೈತಾರೇನೋ, ಬಟ್ ಅದು ನಿಜ. ತತ್ತಿಡುವ ಕೋಳಿಗೆ ಆ ನೋವು ಗೊತ್ತಂತೆ. ಸೊ ಹಂಗೆ ಯಾರು ಎಲ್ಲೆಲ್ಲಿ ಇದ್ದು ಕಷ್ಟ ಪಡ್ತಿದಾರೋ ಆ ಸ್ಥಳದ ಕಷ್ಟ ಅವ್ರಿಗೆ ಗೊತ್ತು. ನೀವ್ ಎಲ್ಲಿ ಇದ್ದೀರೋ ಅಲ್ಲಿ ಕರ್ತನು ನಿಮ್ಮನ್ನ ಇಟ್ಟಿದ್ದಾನೆ. ದಯಮಾಡಿ ಸ್ಥಳ ಬದಲಾಯಿಸ್ಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಮಾತಿದೆ, ಹುಲ್ಲು ಬೇಲಿಯ ಆಚೆ ಕಡೆ ಬಹಳ ಹಸಿರಾಗಿದೆ ಅಂತೆ. ಹುಲ್ಲು ಬೇಲಿ ಆಚೆ ಕಡೆ ಹಸಿರಾಗಿದೆ, ಅದಕ್ಕೆ ನಾವು ಆಚೆ ಕಡೆ ಹೋಗೋಣ. ಅಲೋ, ಆ ಹುಲ್ಲು ಕೂಡ ಒಂದಿನ ಒಣಗೋಗ್ತದೆ ಗೊತ್ತಾ. ಇಲ್ಲಿ ಇವತ್ತು ಹಸಿರಿದೆ, ಅಲ್ಲಿ ಹೋದ್ಮೇಲೆ ಅದು ಒಣಗಾಗ್ತದೆ. ಆದ್ರೆ ಕರ್ತನು ಎಲ್ಲಿ ನಮ್ಮನ್ನು ಇಟ್ಟಿದ್ದಾನೋ ಆ ಸ್ಥಳದಲ್ಲೇ ಇರೋಣ. ಪೌಲನು ತಿಮೋತಿಯನ್ನು ಆ ಸ್ಥಳದಲ್ಲಿ ಇಟ್ಟಿದ್ದಾನೆ. ಯಾಕೆ ಗೊತ್ತಾ? ದೇವರಿಗೆ ಗೊತ್ತಿತ್ತು ತಿಮೋತಿಯೇ ಆ ವ್ಯಕ್ತಿ, ಆ ಸ್ಥಳಕ್ಕೆ ಸರಿಯಾದ ವ್ಯಕ್ತಿ. ಇವತ್ತು ನೀವು ಎಲ್ಲೆಲ್ಲಿದ್ರು, ಯಾವ ಓಣಿಯಲ್ಲಿ, ಯಾವ ಬೀದಿಯಲ್ಲಿ, ಯಾವ ಗಲ್ಲಿಯಲ್ಲಿ, ಯಾವ ಸ್ಥಳದಲ್ಲಿದ್ದಿರೋ ಆ ಸ್ಥಳವೇ ಸರಿಯಾದ ಸ್ಥಳ ಎಂಬುದಾಗಿ ಕರ್ತನು ನಮ್ಮನ್ನು ಅಲ್ಲಿ ಇಟ್ಟಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಸರಿ, ಏನ್ ಹೇಳ್ತಾರೆ ನೋಡ್ರಿ. ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡು ಮತ್ತು ನಿತ್ಯ ಜೀವವನ್ನು ಸಂಪಾದಿಸಿಕೋ, ಅದಕ್ಕಾಗಿ ನಿನ್ನನ್ನು ಕರೆಯಲ್ಪಟ್ಟಿದೆ. ನೀನು ಅದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀ ಎಂಬುದಾಗಿ. ಮುಂದೆ ಹೋಗ್ದ್ರಿ, ಅದೇ ಒಂದು 13ನೇ ವಾಕ್ಯ. ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೀಯಲ್ಲ, ಸರ್ವಸೃಷ್ಟಿಗೆ ಜೀವಾಧಾರಕನಾದ ದೇವರ ಮುಂದೆಯೂ ಪಂತ್ಯ ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ ಕ್ರಿಸ್ತ ಯೇಸುವಿನ ಮುಂದೆಯೂ ನಾನು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದರಹಿತವಾಗಿಯೂ ಕಾಪಾಡಬೇಕು. ಓಕೆ, ಥ್ಯಾಂಕ್ ಯು. ಸ್ವಲ್ಪ ವ್ಯತ್ಯಾಸ ಇದೆ ಟ್ರಾನ್ಸ್ಲೇಷನ್ ಅಲ್ಲಿ. ಇಲ್ಲಿ ನಾವೇನ್ ನೋಡ್ತಿದೀವಿ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತೆ ಪ್ರತ್ಯಕ್ಷನಾಗುವ ತನಕ ನೀವು ಕೊಟ್ಟಿರುವ ಈ ಆಜ್ಞೆಯನ್ನು ನೀವು ನಿಷ್ಕಲಂಕವಾಗಿ ಕಾಪಾಡಿಕೊಳ್ಬೇಕು.
ಆ ಆಜ್ಞೆ ಏನು? ಕರ್ತನು ಅನೇಕ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಆದ್ರೆ ಇಲ್ಲಿ ನಾವು ಮಾತನಾಡ್ತಿರುವಂತ ವಿಷಯವೇನೆಂದ್ರೆ, ನಂಬಿಕೆಯ ಶ್ರೇಷ್ಠ ಹೋರಾಟ ಮಾಡು ಎಂಬುದಾಗಿ ಒಂದು ಆಜ್ಞೆಯನ್ನು ಕರ್ತನು ಕೊಟ್ಟಿದ್ದಾನೆ. ಈ ಆಜ್ಞೆಯನ್ನು ನಾನು ಯಾವಾಗ ತನಕ ಮಾಡ್ತಾ ಇರಬೇಕು? ಕ್ರಿಸ್ತನು ಬರುವ ತನಕ. ಕ್ರಿಸ್ತನು ಬರುವ ತನಕ. ಯಾರ ಮುಂದೆ ದೇವರು ನಮ್ಗೆ ಈ ಒಂದು ಪ್ರತಿಜ್ಞೆಯನ್ನು ಕೊಟ್ಟಿದ್ದಾರೆ ಗೊತ್ತಾ? ಕ್ರಿಸ್ತನ ಮುಂದೆ ದೇವರು ಈ ಪ್ರತಿಜ್ಞೆಯನ್ನು ಕೊಟ್ಟಿದ್ದಾನೆ. ವಾರ್ ಹಾರ್ಸ್ ಬೈಬಲ್ ಸ್ಕೂಲ್ಗೆ ಅಟೆಂಡ್ ಆಗುವಂತ ನನ್ನ ಪ್ರಿಯ ಮಕ್ಕಳೇ, ಕ್ರಿಸ್ತನು ವಾಪಸ್ ಬರುವ ತನಕ ಈ ಆಜ್ಞೆಯನ್ನು ನೀವು ಭದ್ರತೆಯಿಂದ ಕಾಪಾಡಿಕೊಳ್ಬೇಕು. ಅಂದ್ರೆ ಇದರ ಅರ್ಥವೇನೆಂದ್ರೆ, ಸೈತಾನು ಸುಮ್ನೆ ಇರೋದಿಲ್ಲ. ನಮ್ಮ ನಂಬಿಕೆ ವಿರುದ್ಧವಾಗಿ ಆತನು ಬರ್ತಾ ಇರ್ತಾನೆ, ಹೋರಾಟ ಮಾಡ್ತಾ ಇರ್ತಾನೆ, ಮಾಡ್ತಾ ಇರ್ತಾನೆ. ಎಷ್ಟು ತನಕ ಇದಾಗ್ತತೆ? ಯಾವಾಗ ಮುಗಿತತೆ? ಮುಗಿಯೋದೇ ಇಲ್ಲ. ಮುಗಿಯೋದೇ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ, ನನಗೆ ಶಾಲೆಯಲ್ಲಿ ಓದ್ತಾ ಇರುವಾಗ, ಚಿಕ್ಕ ಹುಡುಗ ಆಗಿದ್ದಾಗ, ಬೇಬಿ ಕ್ಲಾಸ್ ಕರ್ಕೊಂಡು ಹೋಗಿದಾಗ ಅಳ್ತಾ ಇದ್ದೆ. ಆ ಟೈಮ್ನಲ್ಲಿ ABCD ಆಗ್ತಾ ಇರ್ಲಿಲ್ಲ. ನನಗೆ ಬಹಳ ಕಷ್ಟ ಅನಿಸ್ತಾ ಇತ್ತು. ಅಯ್ಯೋ ಬೇಡಪ್ಪ. ಸರಿ, ಫಸ್ಟ್ ಸ್ಟ್ಯಾಂಡ್ಗೆ ಹೋದ್ರೆ ಚೆನ್ನಾಗಿರ್ತದೆ, ABCD ಇರಲ್ಲ. ಫಸ್ಟ್ ಸ್ಟ್ಯಾಂಡ್ಗೆ ಹೋದ್ರೆ ಅಲ್ಲಿ ಬೇರೆ ದೊಡ್ಡ ವಿಷಯಗಳಿರ್ತಾವ. ಸರಿ, 2ನೇ ಕ್ಲಾಸ್ಗೆ ಹೋದ್ರೆ ಇನ್ನೂ ದೊಡ್ಡ ವಿಷಯಗಳಿರ್ತಾವ. 10ನೇ ಕ್ಲಾಸ್ಗೆ ಹೋದ್ರೆ ಇನ್ನೂ ದೊಡ್ಡ ವಿಷಯಗಳು. PUCಗೆ ಇನ್ನೂ ದೊಡ್ಡ ವಿಷಯಗಳು. ಹಲೋ, ದೇವರು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾ ಇರುವಾಗ ಹೋರಾಟಗಳು ಕೂಡ ಹೊಸದಾಗಿ ಬರ್ತಾ ಇರ್ತದೆ. ಹೊಸ ದುರಾತ್ಮಗಳು ಬರ್ತಾ ಇರ್ತಾನೆ ನಮ್ಮ ವಿರುದ್ಧವಾಗಿ. ಹೊಸ ಯುದ್ಧಗಳು ನಮ್ಮ ವಿರುದ್ಧವಾಗಿ ಬರ್ತಾ ಇರ್ತದೆ. ನಾವು ಬೆಳಿತಾ ಇರ್ಬೇಕು. ಫೋನ್ ಅನ್ನು ಮಾತ್ರ ಎಲ್ಲರೂ ಅಪ್ಗ್ರೇಡ್ ಮಾಡ್ಕೊಂತಾರೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಮಾಸ್ಟರ್ ಹಳೇ ಫೋನ್ ಇಟ್ಕೊಂಡಿದ್ರಿ ನೀವು, ಯಾಕೆ ನೀವು ಬಂದು iPhone 16 Pro 17 Pro ನಲ್ಲಿ ತಂದುಕೊಡು ಇಟ್ಕೊಂತೀನಿ. ಅದೆಲ್ಲ ಅಪ್ಗ್ರೇಡ್ ಮಾಡ್ತೀವಿ, ನಂಬಿಕೆ ಯಾಕೆ ಅಪ್ಗ್ರೇಡ್ ಮಾಡಲ್ಲ? ಆವಾಗ ಇದ್ರ ಬಗ್ಗೆ ಸಭೆ ಬಗ್ಗೆ ಮಾತಾಡಿದಾಗ ಆಮೇಲೆ ಮಾತಾಡ್ತೀನಿ. ಆವಾಗ ಕೊಡ್ತಿರುವಂತ 10 ರೂಪಾಯೇ ಕಾಣಿಕೆ ಕೊಡ್ತೀರಿ. ಅದನ್ನ ಯಾಕೆ ಹೆಚ್ಚಿಸೋದಿಲ್ಲ? ಯಾಕೆ ಈಗ 1000 ಕೊಡ್ಬಾರದು? ಎಲ್ಲ ಅಪ್ಗ್ರೇಡ್ ಮಾಡ್ತೀರಿ. ಅವಾಗ ಬರೀ 5 ಅಧ್ಯಾಯಗಳು ಈಗ ಕೂಡ ಓದ್ತಾ ಇದಾರೆ ಏನೋ ಗೊತ್ತಿಲ್ಲ. ಅವಾಗ 5 ಅಧ್ಯಾಯ ಓದ್ತೇವೆ, ಈಗ ಕೂಡ 5 ಅಧ್ಯಾಯ. ಈಗ ಯಾಕೆ 10 ಅಧ್ಯಾಯ ಓದ್ಬಾರ್ದು? ಮೊಬೈಲ್ ಎಲ್ಲ ಅಪ್ಗ್ರೇಡ್ ಮಾಡ್ತೀವಿ, ಇದನ್ನೆಲ್ಲ ಯಾಕೆ ಅಪ್ಗ್ರೇಡ್ ಮಾಡ್ತಾ ಇಲ್ಲ? ಅದಕ್ಕೆ ನಾವು ಬೆಳೀತಾ ಇಲ್ಲ. ಅದಕ್ಕೆ ಹಂಗೇ ಇದ್ದೇವೆ ನಾವು. ನಿನ್ನೆ ಇದ್ದಂತೆ ಇವತ್ತು ಎಂದಿಗೂ ಯೇಸು ಇದ್ದಾನೆ, ನಾವು ಹಂಗೇ ಇದ್ದೀವಿ. ಅದೇ ತಲೆನೋವು, ಅದೇ ಹೊಟ್ಟೆ ನೋವು, ಅದೇ ಒಂದು ನೆಗಡಿ ಸಾಕು ಚರ್ಚ್ಗೆ ಬರ್ದಂಗಿರ್ಲಿಕ್ಕೆ. ಒಂದ್ ಚಿಕ್ಕ ನೆಗಡಿ ಸಾಕು. ಹೊಟ್ಟೆ ತೊಂದರೆ, ಫುಲ್ ಲೂಸ್ ಮೋಷನ್ ಆಗ್ತದೆ. ಯಾಕೆ? ಹೊರಗಡೆ ಎಲ್ಲ ಯಾರು ತಿಂದಂದ್ ಹೇಳಿದ್ರು, ಮನೇಲಿ ಇರೋ ಒಳ್ಳೆ ಊಟ ತಿಂದಿದ್ರೆ ಚಲೋ ಇರ್ತಿತ್ತು. ಅದಕ್ಕೆ ಬರ್ತತೆ ಅಲ್ಲ. ಅವ್ರು ಏನೇನ್ ಮಾಡಿರ್ತಾನೆ, ಹಿಂಗ್ ಮಾಡಿ ಪರೋಟ ಮಾಡ್ತಾನೆ, ಅದನ್ನ ತಿಂತೀವಿ, ಮತ್ತೆ ಅದು ಏನೋ ಆಗ್ತದೆ. ನಂಬಿಕೆ ಶ್ರೇಷ್ಠ ಹೋರಾಟವನ್ನು ಮಾಡು. ಕ್ರಿಸ್ತನು ವಾಪಸ್ ಬರೋ ತನಕ ಇದು ನಡೀತಾನೆ ಇರ್ತತೆ. ಇದಕ್ಕೆ ಅಂತ್ಯವೇ ಇಲ್ಲ. ಅದಕ್ಕೆ ಯಾವಾಗ್ಲೂ ನಾನೊಂದು ಮಾತು ಹೇಳ್ತಾ ಇರ್ತೇನೆ, ಇದನ್ನು ಮಾಡಿದರೆ ನನಗೆ ಆಶೀರ್ವಾದ ಸಿಕ್ತತೆ ಅಂತ ಹೇಳಿ ನಾನು ಮಾಡಲ್ಲ. ನಾನು ಆಶೀರ್ವದಿಸಲ್ಪಟ್ಟಿದ್ದೀನಿ, ಅದಕ್ಕೆ ಅದು ನಾನು ಮಾಡ್ತಾ ಇರ್ತೇನೆ. ಆಮೇಲೆ ಇವತ್ತು ಎಲ್ಲವನ್ನು ಬಿಟ್ಟು, ಒಳ್ಳೆ ಅಂಗಡಿ ಇತ್ತು, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ರು ನಿಮ್ ಪಾಸ್ಟ್ರು, ಎಲ್ಲ ಬಿಟ್ಟು ಗುಲ್ಬರ್ಗನಾಗ ಬಂದು ಯಾಕೆ ಕಷ್ಟಪಡ್ತಾ? ಈಗ ಸರಿ, ಈ ಮನೆ ಸ್ವಲ್ಪ ಒಳ್ಳೇದಿದೆ. ಫಸ್ಟ್ ಮನೆ ಬಂದಾಗ ನಾನೇ ಬೈದೆ, ಏನೋ ನಾನ್ ನಿನಗೆ ಬೆಳಗಮ್ಗೆ ಹೋಗಿ ಹುಡುಗಿನ ಮಾತಾಡ್ತಾ ಇದೀನಿ, ಹುಡುಗಿಯವ್ರು ಮತ್ತೆ ನಾಳೆ ನನಗ್ ಬೈದ್ರೆ ಏನ್ರಿ ಇಂಥವ್ರಿಗೆ ನೋಡಿದಿರಿ ಅಂತೇಳಿ. ಆದ್ರೆ ಅನು ಅಂತ ಹುಡುಗಿ ಅಲ್ಲ. ಯಾಕಿದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಿಯರೇ, ಆ ಹೋರಾಟ ನಡೀತಾ ಇರ್ತದೆ. ನಾವು ಹೆಚ್ಚಿಸ್ಕೊಂಡು ಹೋಗ್ಬೇಕು. ಹೆಚ್ಚಿಸ್ಕೊಂಡು ಕ್ರಿಸ್ತನಲ್ಲಿ ನಾವು ಹೆಚ್ಚೆಚ್ಚಾಗಿ ಮಾಡ್ತಾ ಇರುವಾಗ, ಇವತ್ತು 5 ಚಾಪ್ಟರ್ ಓದ್ತೀರಾ, ನಾಳೆಯಿಂದ 10 ಚಾಪ್ಟರ್ ಓದ್ರಿ. ಹೆಚ್ಚೆಚ್ಚಾಗಿ ಓದ್ತಾ ಇರ್ರಿ. ಇವತ್ತು ಅರ್ಧ ತಾಸು ಪ್ರಾರ್ಥನೆ ಮಾಡ್ತೀರಾ, 1 ತಾಸು ಪ್ರಾರ್ಥನೆ ಮಾಡ್ರಿ. ಅವಾಗ ನೋಡ್ರಿ, ನನ್ನ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ, ನನ್ನ ಧೂಳಿನಿಂದ ಎತ್ತಿದೆ. ಎತ್ತಾನೇ ಇರ್ತಾನೆ. ನಮ್ ದೇವ್ರಿಗೆ ಯಾರನ್ನ ಕೆಳಗೆ ಇಳಿಸಲು ಗೊತ್ತಿಲ್ಲ, ಮನುಷ್ಯ ನಿಲ್ಲಿಸ್ತಾನೆ. ಆದ್ರೆ ನಮ್ ದೇವ್ರಿಗೆ ಒಂದೇ ಗೊತ್ತು, ಎತ್ತಾ ಇರ್ಬೇಕಂದ್ರೆ ನಾವು ಕೂಡ ಹೊಸ ಕೆಲ್ಸಗಳು ಮಾಡ್ತಾ ಇರ್ಬೇಕು. ಆಮೇಲೆ ಹಲ್ಲೆಲೂಯಾ. ನೋಡಿ ಏನ್ ಹೇಳ್ತಾ ಇದ್ದಾರೆ, ಕ್ರಿಸ್ತನು ಬರುವ ತನಕ ಈ ಒಂದು ಆಜ್ಞೆಯನ್ನು ನೀನು ಪಾಲಿಸು ಎಂಬುದಾಗಿ ಹೇಳಿ. ಈಗ
ನೇರವಾಗಿ ನೋಡ್ರಿ 17ನೇ ವಾಕ್ಯಕ್ಕೆ ಬನ್ನಿರಿ. 17 ಓದ್ತೀರಾ ಸಿಸ್ಟರ್ ಅಂಜಲಿ? ಇದೀರಾ? ಎಸ್ ಪಾಸ್ಟ್ರೆ. 17. ಇಹಲೋಕ ವಿಷಯದಲ್ಲಿ ಐಶ್ವರ್ಯ ಉಳ್ಳುವರು ಅಹಂಕಾರಿಗಳಾಗಿದ್ದಾರೆ. ಅಸ್ತಿವಾರದ ಐಶ್ವರ್ಯ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರು ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು. ಸರಿ, ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಪೌಲನು ತಿಮೋತಿಗೆ ಮಾತಾಡ್ತಾ ಹೇಳ್ತಾನೆ, ಇಹಲೋಕದ ವಿಷಯದಲ್ಲಿ ಶ್ರೀಮಂತರಾಗಿರುವವರಿಗೆ ನೀನು ಆಜ್ಞಾಪಿಸು. ಇಹಲೋಕದಲ್ಲಿ ಐಶ್ವರ್ಯವಂತರು ಯಾರಿದ್ದಾರೋ ಅವರಿಗೆ ನೀನು ಆಜ್ಞಾಪಿಸು. ಸರಿ, ಐಶ್ವರ್ಯವಂತರು ಅಥವಾ ಸೌಕಾರ್ ಅಂದ್ರೆ ಯಾರು? ಯಾರಾದ್ರೂ ಹೇಳ್ತೀರಾ? ಸೌಕಾರ್ ಅಂದ್ರೆ ಯಾರು? ಯಾರು ಸೌಕರ್ಯ ಎಂದು ಕರಿತೀವಿ? ಯಾರಾದ್ರೂ ಒಬ್ಬರು ಹೇಳಿದ್ರೆ ಸಾಕು. ಹೇಳ್ರಿ, ಸೌಕರ್ ಅಂದ್ರೆ ಯಾರು? ಹಣ ಇರುವವರು, ಹೊಲ ಇರುವವರು, ಮನೆಗಳು ಇರುವವರು. ಸರಿ, ಇನ್ನು ನಿಮ್ಮ ಹತ್ರ ಎಲ್ಲ ಅನೇಕರ ಹತ್ರ ಹಣ ಇದೆ, ಅನೇಕರ ಹತ್ರ ಹೊಲ ಇದೆ, ಅನೇಕರ ಹತ್ರ ಮನೆ ಕೂಡ ಇದಾವೆ. ಬಟ್ ಆದ್ರೂ ಇಲ್ಲಪ್ಪ ನಾನು ಸೌಕರ್ ಅಲ್ಲ. ಯಾಕೆ? ಸರಿ, ಯಾರು ನಾವು ಸೌಕರ್ ಅಂತೀವಿ? ಇನ್ನು ಸ್ವಲ್ಪ ಚಿಕ್ಕದಾಗಿ, ಬಹಳ ದೊಡ್ಡ ವಿವರಣೆ ಬೇಡ, ಚಿಕ್ಕ ವಿವರಣೆ ಕೊಡ್ತೀರಾ ಯಾರಾದ್ರೂ? ಐಶ್ವರ್ಯವಂತರಣ ಯಾರು? ಯಾರು? ಹುಟ್ಟಿದಾಗಿಂದನೂ ಶ್ರೀಮಂತರಾಗಿದ್ದು ಇವತ್ತಿಗೂ ಶ್ರೀಮಂತರಾಗಿರುವವರು. ಇಲ್ಲ, ಸ್ವಲ್ಪ ಹತ್ತಿರ ಇದ್ರಿ, ಇನ್ನೂ ಸರಿಗಿಲ್ಲ. ಇನ್ನು ಯಾರಾದ್ರೂ ಹೇಳ್ತೀರಾ? ಯಾರೋ ಏನೋ ಅಂತಿದ್ದೀರಾ? ಅಗತ್ಯ ಏನದು? ಏನಂದ್ರಿ? ಅಗತ್ಯಕ್ಕಿಂತ ಹೆಚ್ಚಾಗಿ ಹಣ ಇರುವುದು. ಸರಿ, ಸ್ವಲ್ಪ ಸಮೀಪಿಸಿದಿರಿ, ಪರವಾಗಿಲ್ಲ. ಸರಿ, ಬಡತನ ಅನ್ನೋದು ಗೊತ್ತೇ ಇರಲ್ಲ ಅಣ್ಣ ಅವ್ರಿಗೆ. ಎಲ್ಲ ಇರುವವರು. ಸೊ ಸ್ವಲ್ಪ ಸಮೀಪಕ್ಕೆ ಬಂದ್ರಿ, ಪರವಾಗಿಲ್ಲ. ನಾನು ಹೇಳ್ತೀನಿ ಕೇಳಿ. ನಾವ್ ಯಾರನ್ನು ಸೌಕರ್ ಅಂತೀವಂದ್ರೆ 3 ಹೊತ್ತು ಅವನ್ಗೆ ತಿನ್ಲಿಕ್ಕೆ ಏನ್ ತೊಂದರೆ ಇಲ್ಲ, ಇರ್ಲಿಕ್ಕೆ ಮನೆ ತೊಂದರೆ ಇಲ್ಲ, ಬಟ್ಟೆ ಹಾಕೊಳ್ಳಿಕ್ಕೆ ಹೊಸದ್ ಹಾಕೊಳ್ಳಿಕ್ಕೆ ತೊಂದರೆ ಇಲ್ಲ. ಅಂದ್ರೆ ಅವನ ಅಗತ್ಯತೆಗಳೆಲ್ಲ ಪೂರೈಸಲ್ಪಟ್ಟಿದೆ. ಅವನ ಅಗತ್ಯತೆಗಳು, ದೈನಿತ್ಯದ ಅಗತ್ಯಗಳೆಲ್ಲ ಪೂರೈಸಲ್ಪಟ್ಟಿದವರಿಗೆ ನಾವು ಸೌಕರ್ ಅಂತೇವೆ. ಈಗ ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ, ಪೌಲ್ ಹೇಳ್ತಾ ಇದ್ದಾನೆ, ಐಶ್ವರ್ಯವಂತರಿಗೆ ಹೇಳು ಅವರು ಅಹಂಕಾರಿಗಳಾಗಿ ಇರಬಾರದು ಎಂದೇಳಿ. ಸರಿ, ಈಗ 2ನೇ ಪ್ರಶ್ನೆ, ಯಾರನ್ನು ನಾವು ಅಹಂಕಾರಿ ಎಂದು ಕರಿತೇವೆ? ಯಾರಾದ್ರೂ ಹೇಳ್ತೀರಾ? ಬೇಗ, ಇಬ್ರಿಗೆ ಅವಕಾಶ, ಎಲ್ಲರಿಗಿಲ್ಲ. ಯಾರನ್ನು ನಾವು ಅಹಂಕಾರಿಗಳು ಅಂತ ಕರಿತೇವೆ? ಯಾವನು ಬಹಳ ಸೊಕ್ಕೈತಪ್ಪ ಅಂತೀವಲ್ಲ ನಿಮ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಯಾರಿಗೆ ಹೇಳ್ತೇವೆ? ಹೇಳಿದ ಮಾತನ್ನ ತಿರಸ್ಕರಿಸುವವರು. ಹೇಳಿದ ಮಾತನ್ನು ತಿರಸ್ಕರೋರು. ಹಂಗಂದ್ರೆ ನಾವೆಲ್ಲ ಅಹಂಕಾರಿಗಳು. ಎಷ್ಟು ಸಾರಿ ಏಸಪ್ಪ ಹೇಳಿದ್ರೆ ನಾವು ಕೇಳಲ್ಲ. ಸರಿ, ಸರಿ ಇಲ್ಲ ಅದು. ಯಾರಾದ್ರೂ ಇನ್ನು ಹೇಳ್ತೀರಾ? ಒಬ್ರು? ದುರಾಸೆ ಇರುವವರಿಗೆ. ದುರಾಸೆ, ಅದು ಆಸೆ ದುರಾಸೆ, ಓಕೆ, ಅದು ಕೂಡ ಅಷ್ಟೊಂದು ಸರಿ ಇಲ್ಲ. ಸ್ವಲ್ಪ ಸಮೀಪಿಸಿ. ಸರಿ, ನಾನು ಹೇಳ್ತೀನಿ. ಅಹಂಕಾರಿಗಳು ಯಾರಾದ್ರೆ ಅವ್ರೇನ್ ಗೊತ್ತಾ? ನನಗೆಲ್ಲ ಗೊತ್ತಿದೆ, ನೀನೇನ್ ಹೇಳೋದು ಯಾರು ನನಗೆ ಹೇಳೋದು ಬೇಕಾಗಿಲ್ಲ. ನನಗೆಲ್ಲ ಗೊತ್ತಿದೆ, ಯಾರು ನನಗೆ ಹೇಳೋದು ಬೇಕಾಗಿಲ್ಲ. ಆದ್ರೆ ಇಲ್ಲಿ ಪೌಲ್ ಹೇಳ್ತಾ ಇದ್ದೇನೆ, ಐಶ್ವರ್ಯವಂತರಿಗೆ ಹೇಳು ನೀನು ಅಹಂಕಾರಿಗಳಾಗಿರಬೇಡ ಎಂದೇಳಿ. ಅಹಂಕಾರಿಗೆ ಏನ್ ಹೇಳ್ತಾನೆ? ನನಗೆಲ್ಲ ಗೊತ್ತಿದೆ, ನೀನೇನ್ ಹೇಳೋದ್ ಬೇಡ, ನೀನೇನ್ ನನಗೆ ಸಹಾಯ ಮಾಡೋದ್ ಕೂಡ ಬೇಕಾಗಿಲ್ಲ, ನನ್ನ ಹತ್ರ ಎಲ್ಲ ಇದೆ. ಗಮನ ಕೊಟ್ಟು ಕೇಳಿರಿ. ಪೌಲ್ ಏನ್ ಹೇಳ್ತಾ ಇದ್ದೇನೆ, ಅಹಂಕಾರಿಗಳಿಗೆ ಹೇಳು ಅವರು ಶ್ರೀಮಂತರು ಅಹಂಕಾರಿಗಳಾಗಿ ಇಲ್ಲದೆ ತಮ್ಮ ಅನುಭೋಗಕ್ಕಾಗಿ ಸಮಸ್ತವನ್ನು ಕೊಟ್ಟಿರುವ ಜೀವಿಸುವ ದೇವರ ಮೇಲೆ ನಂಬಿಕೆ ಇಡ್ರಿ. ನಾಶವಾಗುವಂತ
ಹಣದ ಮೇಲೆ ನಂಬಿಕೆ ಇಡದೆ ತಮ್ಮ ಅನುಭೋಗಕ್ಕಾಗಿ ಎಲ್ಲವನ್ನು ಕೊಡುವ ಜೀವಿಸೋ ದೇವರ ಮೇಲೆ ನಂಬಿಕೆ ಇಡ್ರಿ. ಸರಿ, ಎಲ್ಲರ ಗಮನ ಕೊಚ್ಚು ನನ್ನ ಕಡೆ ನೋಡಿ, ಗಮನದಿಂದ ಕೇಳಿ. ಏನ್ ಹೇಳ್ತಾ ಇದ್ದೇನೆ ಪೌಲ್ ಅಂದರೆ, ಐಶ್ವರ್ಯವಂತರಿಗೆ ಹೇಳು ಅಹಂಕಾರಿಗಳಾಗಿ ಇರಬೇಡ ಅಂತೇಳಿ. ಮತ್ತು ಎರಡನೇದಾಗಿ ಅಹಂಕಾರಿಗಳು ಏನ್ ಹೇಳ್ತಾರೆ ಗೊತ್ತಾ, ನನಗೆ ಎಲ್ಲ ಇದೆ, ನನ್ಗೆ ಯಾರ ಸಹಾಯ ಬೇಡ ಅಂತೇಳಿ. ಪೌಲ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅಂತವ್ರಿಗೆ ನೀನ್ ಹೇಳು ಏನೆಂಬುದಾಗಿ, ನಶಿಸಿ ಹೋಗುವ ಹಣದ ಮೇಲೆ ನೀನ್ ನಂಬಿಕೆ ಇಡಬೇಡ, ಆದ್ರೆ ಆ ಹಣವನ್ನು ಕೊಡುವ ದೇವರ ಮೇಲೆ ನೀನ್ ನಂಬಿಕೆ ಇಡು. ಇವತ್ತು ಪ್ರಶ್ನೆ ಬರ್ತಾ ಇದೆ, ನಮ್ಮ ನಂಬಿಕೆ ಯಾರ ಮೇಲೆ ಇದೆ? ಸುಮ್ಮನೆ ಹೇಳ್ಬೇಡ್ರಿ ಎಲ್ಲರೂ, ನಾನ್ ದೇವರ ನಂಬ್ತೀನಿ ಅಂದೇಳಿ. ಹೇಳೋದು ಸುಲಭ. ಒಂದು, ನಾನು ದೇವರನ್ನು ನಂಬ್ತೀನಿ, ಅಥವಾ ಎರಡದು, ನನ್ನ ಹಣದ ಮೇಲೆ ನನ್ನ ನಂಬಿಕೆ ಇದೆ. ನನ್ನ ಹಣದ ಮೇಲೆ ಅಥವಾ ನನ್ನ ದೇವರ ಮೇಲೆ. ಒಂದ್ಸಾರಿ ಯೇಸ್ವಾಮಿ ನಾನು ಹೊಸದಾಗಿ ನಂಬಿದಾಗ ನನ್ನ ಜೀವಿತದಲ್ಲಿ ನಿಜವಾಗ್ಲೂ ಆದಂತ ಒಂದು ಘಟನೆ ಇದು. ಇವತ್ತು 44 ವರ್ಷ ಆಗಿದೆ ದೇವರು ನಾನು ಕಂಡುಕೊಂಡು. ಆದ್ರೆ ಮುಂಚೆ ಅನೇಕ ವರ್ಷಗಳ ಹಿಂದೆ ಹೊಸದಾಗಿ ದೇವರು ನಂಬಿದಾಗ ನಿಜವಾಗಿ ಆದಂತ ಘಟನೆ ಇದು. ಗಮನ ಕೊಟ್ಟು ಕೇಳ್ರಿ. ಒಂದ್ಸಾರಿ ಏನಾಯ್ತು, ನಾನು ಒಂದು ಕಡೆ ಅವಾಗ ಕೆಲಸ ಮಾಡ್ತಾ ಇದ್ದೆ, ಒಂದು ಆಸ್ಪತ್ರೆಯಲ್ಲಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ಕೊಂತ ಸೇವೆಯನ್ನು ಮಾಡ್ತಾ ಇದ್ದೆ. ಸೊ ಸಾಯಂಕಾಲ 4 ಗಂಟೆಗೆಲ್ಲ ಆಫೀಸ್ ಮುಗಿತೈತೆ. ಸೊ ನಾನು ಬಂದು 8 ಗಂಟೆಗೆ ಒಂದು ಊರಿಗೆ ಹೋಗ್ಬೇಕು ಸುವಾರ್ತೆ ಸಾರ್ಲಿಕ್ಕೆ. ಆ ಊರು 60 ಕಿಲೋಮೀಟರ್ ನಾನು ಇರುವ ಸ್ಥಳದಿಂದ. ನಾನು ಎಲ್ಲಿದ್ದೀನೋ ಅಲ್ಲಿಂದ ಹೋಗ್ಲಿಕ್ಕೆ ಆ ಊರು ಬಂದು 60 ಕಿಲೋಮೀಟರ್ ಇತ್ತು. ಸೊ ಸಾಯಂಕಾಲ ಫುಲ್ ಜೋಶಲ್ಲಿ ಪ್ರೇಯರ್ ಮಾಡ್ಕೊಂತ ಇದ್ದೆ, ರೆಡಿ ಆಗ್ತಾ ಇದೆ, ಕಾಫಿ ಕುಡಿದೆ, ಚಾಯ್ ಕುಡಿದೆ. ಅವಾಗ ಒಬ್ಬನೇ ಇದೆ, ಮದ್ವೆ ಆಗಿರ್ಲಿಲ್ಲ. ಎಲ್ಲ ರೆಡಿ ಆಗ್ಬಿಟ್ಟು ಬಟ್ಟೆ ಎಲ್ಲ ಹಾಕೊಂಡು ಬೈಬಲ್ ಎಲ್ಲ ತಗೊಂಡು ಅಲ್ಲೆಲ್ಲೂಯ್ಯ ಸ್ತೋತ್ರ ಸ್ತೋತ್ರ ಅಂತ ಪ್ರಾರ್ಥನೆ ಮಾಡ್ಕೊಂಡು ನಂದು ಗಾಡಿ ತಗೊಂಡೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಟ್ಬಿಟ್ಟು ಬಸ್ ಸ್ಟ್ಯಾಂಡ್ ಇಂದ ನಾನು ಇದಕ್ಕೆ ಹೋಗ್ತಾ ಇದ್ದೆ, ಬಸ್ ಹತ್ತಿ ಹೋಗ್ತಾ ಇದ್ದೆ. ಸೊ ಬಸ್ ಹತ್ತಿ ಕುಂತಾಗ ಕಂಡಕ್ಟರ್ ಬಂದು ಮುಂದೆ ಹೋಗು ಅಂದ. ಸೊ ಮುಂದೆ ಹೋಗಿ ಕುಂತ್ಬಿಟ್ಟೆ. ಸೊ ಬಸ್ ಏನಾಯ್ತು, ಮೆಲ್ಲಕ್ಕೆ ಊರ್ ಬಿಟ್ಟು ಹೊರಗೆ ಹೋಗ್ತಾ ಇತ್ತು. ಕಂಡಕ್ಟರ್ ಟಿಕೆಟ್ ಕೇಳ್ಕೊಂತ ಮುಂದೆ ಬಂದಾನೆ ಎಲ್ಲರ ಹತ್ರ. ಟಿಕೆಟ್ ನನ್ನ ಹಿಂದಿನ ಸೀಟ್ಗೆ ಬಂದಾನೆ. ನೆಕ್ಸ್ಟ್ ಈಗ ನನ್ನ ಹತ್ರ ಕೇಳ್ತಾನೆ, ಸರಿ ಟಿಕೆಟ್ಗೆ ರೊಕ್ಕ ಕೊಡೋಣ ಅಂತೇಳಿ ಜೋಬ್ನಾಗೆ ಕೈ ಹಾಕಿದ್ರೆ ಬರುವ ಅವಸರದಲ್ಲಿ ಪರ್ಸನ್ ಮನೆಯಲ್ಲೇ ಬಿಟ್ಟು ಬಂದಿ. ಏನ್ ಮಾಡ್ತೀರಿ ಈಗ? ಪರ್ಸ್ ಇಲ್ಲ, ದುಡ್ಡಿಲ್ಲ. ಅವಾಗ ಮೊಬೈಲ್ ಫೋನ್ ಕೂಡ ಇರ್ಲಿಲ್ಲ ಕೈಯಲ್ಲಿ. ಈಗೆಲ್ಲರ ಹತ್ರ ಗೂಗಲ್ ಪೇ, ಫೋನ್ ಪೇ, ಅದೇನೇನೋ ಎಲ್ಲ ಇದೆ. ಅವಾಗ ಮೊಬೈಲ್ ಕೂಡ ಇರ್ಲಿಲ್ಲ. ಏನ್ ಮಾಡೋದು? ಪ್ರೇಯರ್ ಮಾಡ್ತಾ ಇದ್ದೆ, ಏನಪ್ಪಾ ಮಾಡೋದು? ಅವಾಗ ನನ್ಗೆ ನಂಬಿಕೆಯ ಪರೀಕ್ಷೆ ಇತ್ತು. ನೀನು ಹಣದ ಮೇಲೆ ನಂಬ್ತೀಯಾ ಅಥವಾ ದೇವರ ಮೇಲೆ ನಂಬ್ತೀಯಾ? ನೀನು ಹೋಗ್ತಾ ಇರೋದು ಸುವಾರ್ತೆ ಸಾರ್ಲಿಕ್ಕೆ, ಒಂದು ಕೂಟಕ್ಕೆ ಹೋಗ್ತಾ ಇದ್ದೀನಿ ನೀನು. ಆದ್ರೆ ದೇವರು ನಿನ್ನ ಹಣವನ್ನು ಕೊಡ್ತಾನೆ, ನಿನಗೆ ಬೇಕಾಗಿದ್ದು ಒದಗಿಸ್ತಾನೆ ಅಂತೇಳಿ ನಂಬಿಕೆ ಇದೆಯಾ? ಪರೀಕ್ಷೆ ಬಂತು. ಅವಾಗ ಪರೀಕ್ಷೆ ಬಂತು. ಏನ್ ಮಾಡ್ಬೇಕು ಗೊತ್ತಿರ್ಲಿಲ್ಲ. ನೋಡ್ತಾ ಇದ್ದೆ ಬಸ್ಸಲ್ಲಿ, ಯಾರಾದ್ರೂ ಗೊತ್ತಿದ್ದವ್ರು ಇದ್ದಾರಾ? ಇದ್ದಿದ್ರೆ ಅವ್ರ ಹತ್ರ ಕೇಳೋಣ, ಇವತ್ತು ಕೊಡು, ನಾನು ನಿಮ್ಗೆ ನಾಳೆ ಕೊಡ್ತೀನಿ.